ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ಆಮೇಲೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಕುರಿತು ನೋಡೋದಾದ್ರೆ ಇದು ನಾನ್ HK ಸ್ನೇಹಿತರೆ, ನಾನ್ HKಯ ಹುದ್ದೆಗಳ ವಿವರ. ಓಕೆ ರೀ. ಫಾರ್ಮಸಿ ಆಫೀಸರ್ 98 ಹುದ್ದೆಗಳು ಖಾಲಿ ಇರುವಂಥದ್ದು. ಫಾರ್ಮಸಿ ಆಫೀಸರ್ 98 ಹುದ್ದೆಗಳು ಖಾಲಿ ಇರುವಂಥದ್ದು. ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಾಧಿಕಾರಿಗಳ 90 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳು ಕರ್ನಾಟಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವಂಥವು. ಇವು ನಾನ್ HK ಹುದ್ದೆಗಳ ಸ್ನೇಹಿತರೆ. ನಾನ್ HK ರೀಸನ್ನಲ್ಲಿ 188 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು HK ಅಥವಾ ಕಲ್ಯಾಣ ಕರ್ನಾಟಕದ ರೀಜನ್ಗೆ ಮೀಸಲಿರುವಂಥ ಹುದ್ದೆಗಳ ಕುರಿತು ನೋಡೋದಾದ್ರೆ ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಾಧಿಕಾರಿಗಳ 23 ಹುದ್ದೆಗಳು ಖಾಲಿ ಇರುವಂಥದ್ದು. ಈ 23 ಹುದ್ದೆಗಳ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ಇಲಾಖೆಯಲ್ಲಿ ಖಾಲಿ ಇರುವಂಥದ್ದು. ಅಂದ್ರೆ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರುವಂಥದ್ದು. ಇದೇ ನರ್ಸಿಂಗ್ ಆಫೀಸರ್ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ 11 ಹುದ್ದೆಗಳು ಖಾಲಿ ಇರುವಂಥದ್ರಿ. HK ರೀಸನ್ ಅಥವಾ ಕಲ್ಯಾಣ ಕರ್ನಾಟಕದ ರೀಸನ್ನಲ್ಲಿ ನರ್ಸಿಂಗ್ ಆಫೀಸರ್ ಏನದಾವಲ್ರಿ, ಇವು 34 ಹುದ್ದೆಗಳು ಖಾಲಿ ಇರುವಂಥದ್ದು. ಓಕೆ ರೀ. ಇಲ್ಲಿ 23 ಆಮೇಲೆ 11 ಒಟ್ಟು 34 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಫಾರ್ಮಸಿ ಆಫೀಸರ್ ಅಂತ ಹುದ್ದೆಗಳು ಖಾಲಿ ಅದಾವ್ರಿ. ಎಷ್ಟು ಹುದ್ದೆಗಳು ಖಾಲಿ ಅದಾವ್ರಿ? 11 ಹುದ್ದೆಗಳು ಖಾಲಿ ಅದಾವು. ಕಲ್ಯಾಣ ಕರ್ನಾಟಕ ರೀಸನ್ ನಲ್ಲಿ ಒಟ್ಟು 45 ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಆಮೇಲೆ ನಾನ್ HK ಎರಡೂ ರೀಸನ್ ಹುದ್ದೆಗಳು ಸೇರಿದ್ರೆ 233 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಹುದ್ದೆಗಳಿಗೆ KEAದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕೊಟ್ಟಾರ ನೋಡ್ರಿ ಅಫೀಸಿಯಲ್ ವೆಬ್ಸೈಟ್. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಆಗಸ್ಟ್ 7, 2026. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಆಗಸ್ಟ್ 30, 2026. ಇನ್ನು ಅರ್ಜಿ ಸಲ್ಲಿಸಿದ ಮೇಲೆ ಪೇಮೆಂಟ್ ಮಾಡಕ್ಕೆ 1 ದಿನ ಕಾಲಾವಕಾಶ ನೀಡಿರುವಂಥದ್ದು. ಅಂದ್ರೆ ಶುಲ್ಕ ಪಾವತಿ ಮಾಡಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 31, 2026 ಆಗಿರ್ತದೆ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫಾರ್ಮಸಿ ಆಫೀಸರ್ ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸ್ ಪಾಸ್ ಮಾಡಿರ್ಬೇಕು. ಅಂದ್ರೆ ಡಿಫಾರ್ಮಸಿ ಅಂತ ಕರೀತಾರಲ್ರಿ, ಈ ಡಿಫಾರ್ಮಸಿ ಕೋರ್ಸ್ ಪಾಸ್ ಮಾಡಿರ್ಬೇಕು. ಇದ್ರ ಜೊತೆಗೆ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು. ಡಿಫಾರ್ಮಸಿ ಪಾಸ್ ಆಗಿರ್ತೀರಿ ಅಂತಂದ್ರೆ ಇದು ಆಲ್ಮೋಸ್ಟ್ ಆಲ್ ರಿಜಿಸ್ಟರ್ಡ್ ಆಗಿರ್ತದೆ ಸ್ನೇಹಿತರೆ. ಓಕೆ ರೀ. ಈ ಡಿಫಾರ್ಮಸಿ ಕೋರ್ಸ್ ಪಾಸ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಫಾರ್ಮಸಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ನರ್ಸಿಂಗ್ ಆಫೀಸರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಪಾಸ್ ಮಾಡಿರ್ಬೇಕು. ಅಂದ್ರೆ GNM ಕೋರ್ಸ್ ಪಾಸ್ ಮಾಡಿರ್ಬೇಕು. ಆಮೇಲೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಹೊಂದಿರಬೇಕು ಸ್ನೇಹಿತರೆ. ಯಾರು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಥವಾ GNM ನರ್ಸಿಂಗ್ ಪಾಸ್ ಮಾಡಿರ್ತೀರೋ ಅವರು ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಈ ಅಪ್ಲಿಕೇಶನ್ ಕೊನೆಯ ದಿನಾಂಕದೊಳಗಾಗಿ ಅಂದ್ರೆ 30/8, 2026 ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ. ಈ ಕೊನೆಯ ದಿನಾಂಕದ ಒಳಗಾಗಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು. ಇನ್ನು ಎಕ್ಸಾಮ್ ಬರ್ದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂತ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಒಂದು ಬಾರಿಗೆ ಅನ್ವಯವಾಗುವಂಗ 5 ವರ್ಷಗಳದ ಏಜ್ ರಿಲ್ಯಾಕ್ಸೇಷನ್ ನೀಡಿರುವಂತದ್ದು. ಈ ಏಜ್ ರಿಲ್ಯಾಕ್ಸೇಷನ್ ಒಳಗೊಂಡಂತೆ ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷಗಳು, SC, ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ.
ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ನೀಡಲಾಗ್ತದ್ರಿ? ಏಜ್ ರಿಲ್ಯಾಕ್ಸೇಷನ್ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗಿರಬಹುದು ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಆಗಿರಬಹುದು ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಅದರ ನಿಯಂತ್ರಣದಲ್ಲಿರುವಂತಹ ನಿಗಮದಲ್ಲಿ ಹುದ್ದೆ ಹೊಂದಿರುವಂತ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳು ಅಂದ್ರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ನ ನಿಗಮಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಥವಾ ಕಾರ್ಯನಿರ್ವಹಿಸಿದ ಅಭ್ಯರ್ಥಿಗಳಿಗೆ 10 ವರ್ಷಗಳದ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರಿ ಅಂತಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಅಂದ್ರೆ ಇನ್ಸ್ಟ್ರಕ್ಟರ್ ಆಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರ್ತಕ್ಕಂಥ ವ್ಯಕ್ತಿಗಳ ಎಷ್ಟು ವರ್ಷ ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿರ್ತೀರಿ ಅಷ್ಟು ವರ್ಷಗಳು. ಅದೇ ರೀತಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದ್ಮೇಲೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಎಲ್ಲಾ ಹುದ್ದೆಗಳಿಗೆ ಇದು ಸೇಮ್ ಇರುವಂತದ್ದು ಸ್ನೇಹಿತರೆ, 2 ವರ್ಷದ ಪ್ರೊಬೇಷನರಿ ಪೀರಿಯಡ್ ಇರ್ತದ. ನೆಕ್ಸ್ಟ್ ವೇತನ ಶ್ರೇಣಿಯ ಕುರಿತು ನೋಡೋದಾದ್ರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 54,175 ರೂಪಾಯಿ ಪೇಮೆಂಟ್ ಇರುವಂತದ್ದು. ಇನ್ನು ಫಾರ್ಮಸಿ ಆಫೀಸರ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 44,425 ರೂಪಾಯಿ ಪೇಮೆಂಟ್ ಇರುವಂತದ್ದು. ನೆಕ್ಸ್ಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀ ಕುರಿತು ನೋಡೋದಾದ್ರೆ ಸಾಮಾನ್ಯ ಕ್ಯಾಟಗರಿ ಅಭ್ಯರ್ಥಿಗಳಿಗೆ, ಆಮೇಲೆ ಕ್ಯಾಟಗರಿ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ್ರಿ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕ ನಂತರ ತಿಳಿಸಲಾಗುವುದು ಅಂತ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಎಕ್ಸಾಮಿನೇಷನ್ ಡೇಟ್ ಇನ್ನ ಪಬ್ಲಿಷ್ ಮಾಡಿಲ್ರಿ, ತದನಂತರದಲ್ಲಿ ಪಬ್ಲಿಷ್ ಮಾಡಲಾಗ್ತದೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ನೋಡೋದಾದ್ರೆ ಫಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ತಗೊಳ್ತಾರ್ರಿ. ಕನ್ನಡ ಭಾಷಾ ಪರೀಕ್ಷೆ ಅಂತ ತಗೊಳ್ತಾರ. ಈ ಕನ್ನಡ ಭಾಷಾ ಪರೀಕ್ಷೆ ಎಲ್ಲರೂ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾರ್ಯಾರು ಈ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ರಿ. ನಿಮ್ದು ಎಂಟೈರ್ ಎಜುಕೇಶನ್ ನಲ್ಲಿ ಎಲ್ಲಿಯಾದರೂ ನೀವು ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ನೀವು ಈ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾವುದೇ ಆಯ್ಕೆ ಪ್ರಾಧಿಕಾರ ಅಂದ್ರೆ KPSC ಆಗಿರ್ಬೋದು, KE ಆಗಿರ್ಬೋದು, ಈ ರೀತಿ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಾದ್ರೂ ಪಾಸ್ ಆಗಿದ್ರಿ ಅಂತಂದ್ರೆ ನೀವು ಕೂಡ ಈ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ. ಅಥವಾ ನೀವು ಕನ್ನಡ ಮೀಡಿಯಂದಲ್ಲೇನೆ ಓದಿದ್ರಿ ಅಂತ ತಿಳ್ಕೊಳ್ರಿ, ಅವರು ಕೂಡ ಈ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥವ್ರು ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದೆ. ಇದು ಎಲಿಜಿಬಿಲಿಟಿ ಎಕ್ಸಾಮ್ ಸ್ನೇಹಿತರೆ, ಇದು ಅರ್ಹತಾ ಪರೀಕ್ಷೆ. ಈ ಎಕ್ಸಾಮ್ ಈ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಇನ್ನ ನೇಮಕಾತಿ ಹಂತಗಳಿಗೆ ಎಲಿಜಿಬಲ್ ಮಾಡ್ತಾರ. 150 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. ಪಾಸ್ ಆಗಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ 50 ಮಾರ್ಕ್ಸ್ ತಗೊಳ್ಬೇಕು. MCQ ಕ್ವಶನ್ಸ್ಗಳಿರ್ತಾವ ಈ ಎಕ್ಸಾಮ್ದೊಳಗೆ. MCQ ಕ್ವಶನ್ಸ್ಗಳಿರ್ತಾವ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಟಿಕ್ ಹಾಕುವಂತ ಪ್ರಶ್ನೆಗಳಿರ್ತಾವ ಸ್ನೇಹಿತರೆ. ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ, ಋಣಾತ್ಮಕ ಮೌಲ್ಯಮಾಪನ ಇರಂಗಿಲ್ಲ ಸ್ನೇಹಿತರೆ. ತಪ್ಪು ಟಿಕ್ ಹಾಕಿರ್ತಕ್ಕಂಥ ಆನ್ಸರ್ಗಳಿಗೆ ಯಾವುದೇ ರೀತಿಯ ಅಂಕಗಳು ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕನ್ನಡ ಭಾಷಾ ಪರೀಕ್ಷೆ ಆದ್ಮೇಲೆ 2 ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವ್ರಿ. ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮ್ಗಳು ಬರ್ತಾವ. ಪೇಪರ್ 1 ಏನದಲ್ರಿ, ಪತ್ರಿಕೆ 1 100 ಮಾರ್ಕ್ಸ್ ಇಂದ ಎಕ್ಸಾಮ್, 100 ಪ್ರಶ್ನೆಗಳಿರ್ತಾವ. ಅಂದ್ರೆ ಈ ಎಕ್ಸಾಮ್ದೊಳಗ 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರ. ಅಂದ್ರೆ ಎಷ್ಟು ಮಾರ್ಕ್ಸ್ ಅದು ರೀ? 100 ಮಾರ್ಕ್ಸ್. ಅದು 2 ತಾಸು ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ದೊಳಗ MCQ ಕ್ವಶನ್ಸ್ಗಳಿರ್ತಾವ. ಅಂದ್ರೆ ಪ್ರತಿ ಪ್ರಶ್ನೆಗೆ ABCDE ಅಂತ 5 ಆಪ್ಷನ್ಸ್ಗಳು ಇರ್ತಾವ. ಇದ್ರೊಳಗೆ ಒಂದು ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ಅಂದ್ರೆ ABCD ಒಳಗೆ 4ರೊಳಗೆ ಯಾವ್ದಾದ್ರು ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಇನ್ ಕೇಸ್ ABCD ಒಳಗೆ ಈ 4 ಆಪ್ಷನ್ಸ್ ಒಳಗೆ ನಿಮಗೆ ಯಾವುದೇ ಆನ್ಸರ್ ಗೊತ್ತಿರಲಿಲ್ಲ ಅಂತಂದ್ರೆ ಕೊನೆಗೆ ಈ ಟಿಕ್ ಮಾಡೋದಿರ್ತದೆ. ಈ ರೀತಿ ಟಿಕ್ ಮಾಡುವಂತ ಆನ್ಸರ್ ಟಿಕ್ ಮಾಡುವಂತ ಪ್ರಶ್ನೆಗಳಿರ್ತಾವ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈ ಹುದ್ದೆಗಳಿಗೆ
ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂತದ್ದು ನೋಡಿ ಸ್ನೇಹಿತರೆ. ಇದು ಜನರಲ್ ಪೇಪರ್ ಸ್ನೇಹಿತರೆ. ಓಕೆ ರೀ. ಎದಾಗ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂದ್ರೆ ಕರೆಂಟ್ ಅಫೇರ್ಸ್ ಕೇಳ್ತಾರ ಸ್ನೇಹಿತರೆ, ಅಲ್ಲಿ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಬಿ ದೈನಂದಿನ ಗ್ರಹಿಕೆಯ ವಿಷಯಗಳು ಕೇಳ್ತಾರ. ನೆಕ್ಸ್ಟ್ ಸಿ ಭಾರತದ ಸಂವಿಧಾನ. ನೆಕ್ಸ್ಟ್ ಡಿ ಇತಿಹಾಸ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂಗ ಅಂತ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇ ಭೂಗೋಳಶಾಸ್ತ್ರ. ನೆಕ್ಸ್ಟ್ ಎಫ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳ ಅಂದ್ರೆ ಕರ್ನಾಟಕದ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಿಸಿದಂತ ಪ್ರಶ್ನೆಗಳಲ್ಲಿ ಕೇಳಲಾಗ್ತದ. ಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತ ಯೋಜನೆಗಳು, ಉಪಕ್ರಮಗಳು ಅಂತಂದ್ರೆ ಯೋಜನೆಗಳಿಗೆ ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳ ಅಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಇಲ್ಲಿ ಕೇಳಲಾಗ್ತದ. ನೆಕ್ಸ್ಟ್ ಎಚ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಇಲ್ಲಿ ಕೇಳಲಾಗ್ತದೆ. ಇದಿಷ್ಟು ಪೇಪರ್ 1 ಸಿಲೆಬಸ್ ಸ್ನೇಹಿತರೆ. ಪೇಪರ್ 2 ಏನದಲ್ರಿ ನಿರ್ದಿಷ್ಟ ಪತ್ರಿಕೆ ಇರ್ತದೆ, ಸ್ಪೆಸಿಫಿಕ್ ಪೇಪರ್ ಇರ್ತದೆ. ನೀವು ನರ್ಸಿಂಗ್ ಒಳಗೆ ಏನು ಓದಿರ್ತೀರಿ, ಆಮೇಲೆ ಡಿಫಾರ್ಮಸಿ ಏನು ಓದಿರ್ತೀರಲ್ರಿ, ಅದಕ್ಕೆ ಸಂಬಂಧಿಸಿದಂತ ಸಿಲೆಬಸ್ ಇರ್ತದೆ. ಸಿಲೆಬಸ್ ಕೆಎ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಿರುವಂತದ್ದು. ದಯಮಾಡಿ ಆ ಸಿಲೆಬಸ್ ಅನ್ನು ಒಮ್ಮೆ ನೋಡ್ಕೊಳ್ರಿ. ಈ ಎಕ್ಸಾಮ್ ನಲ್ಲಿಯೂ ಕೂಡ 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರುವಂತದ್ದು. ಅಂದ್ರೆ 100 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು, 2 ತಾಸು ಸಮಯಾವಕಾಶ ಇರುವಂತದ್ದು. ಈ ಎಕ್ಸಾಮ್ಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂತದ್ದು. ಪ್ರತಿ ಪ್ರಶ್ನೆಗೆ 5 ಆಪ್ಷನ್ಸ್ಗಳು ಇರ್ತಾವ. ಅದರೊಳಗೆ ಎ ಬಿ ಸಿ ಡಿ ಇವು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅನ್ನು ನೀವು ಟಿಕ್ ಮಾಡಬೇಕು. ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂದ್ರೆ ಟಿಕ್ ಮಾಡಬೇಕು. ಇನ್ ಕೇಸ್ ಸರಿಯಾದ ಉತ್ತರ ನೀವು ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ. ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಅಂದ್ರೆ 4 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಟಿಕ್ ಮಾಡಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ, ಎ ಬಿ ಸಿ ಡಿ 4 ಆಪ್ಷನ್ದೊಳಗೆ ಯಾವುದೇ ಆನ್ಸರ್ ನಿಮಗೆ ಗೊತ್ತಿಲ್ಲ. ಈ ಎಕ್ಸಾಮ್ ಮುಗಿದ ಮೇಲೆ 5 ನಿಮಿಷ ಸಮಯಾವಕಾಶ ಕೊಡ್ತಾರೆ. ಆಗ ನೀವು ಈ ಅಂತ ಇನ್ನೂ ಒಂದು ಆಪ್ಷನ್ ಇರ್ತದೆ. ಈ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಈ ಆನ್ಸರ್ ಇದನ್ನ ಟಿಕ್ ಮಾಡಿ ಬರ್ಬೇಕಿದೆ. ಈ ಅಂತ ಟಿಕ್ ಮಾಡಿ ಬರ್ಬೇಕು. ಈ ಅಂತಂದ್ರೆ ಅರ್ಥ ನಮಗೆ ಗೊತ್ತಿಲ್ಲ ಆನ್ಸರ್ ಅಂತ ನೀವು ತಿಳ್ಕೊಬೇಕಿದೆ. ಈ ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ಅಂದ್ರೆ ಒಂದು ಪ್ರಶ್ನೆಗೆ ಟೋಟಲಿ ಆಪ್ಷನ್ಗಳಲ್ಲಿ ಯಾವುದೋ ಆಪ್ಷನ್ ಟಿಕ್ ಮಾಡಲಿಲ್ಲ ಅಂತಂದ್ರೆ ಆಗ್ಲೂ ಕೂಡ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಪ್ರತಿ ಪ್ರಶ್ನೆಗೆ ಯಾವ್ದು ಪ್ರಶ್ನೆಗೆ ನೀವು ಆಪ್ಷನ್ ಟಿಕ್ ಮಾಡಿರಂಗಿಲ್ಲಲ್ರಿ, ಟಿಕ್ ಮಾಡದೇ ಇರತಕ್ಕಂಥ ಪ್ರತಿ ಪ್ರಶ್ನೆಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂತಂದ್ರೆ ಈ ಅಂತ ಒಂದು ಎಡಿಷನಲ್ ಆಪ್ಷನ್ ಕೊಟ್ಟಾರ, 5ನೇ ಆಪ್ಷನ್ ಕೊಟ್ಟಾರ. ಈ 5ನೇ ಆಪ್ಷನ್ ಅನ್ನ ಟಿಕ್ ಮಾಡಿ ಬರ್ಬೇಕು ಸ್ನೇಹಿತರೆ. ಈ 2 ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಉದ್ಯೋಗಕ್ಕಾಗಿ ಪಡೆದಿರುವಂತ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳ ಮಾತ್ರ ಪರಿಗಣಿಸಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಉದ್ಯೋಗಕ್ಕಾಗಿ ಅಂತಾನೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನೀವು ತೆಗೆಸ್ಬೇಕ್ರಿ. ಶಿಕ್ಷಣ ಆಗಿರ್ಬೋದು ಅಥವಾ ಇತರೆ ಸೌಲಭ್ಯಗಳ ಪಡೆದುಕೊಳ್ಳುವುದಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣಗಳ ನೀವು ತೆಗೆಸಿದ್ರಿ ಅಂತ ತಿಳ್ಕೊಳ್ರಿ, ಅದು ಈ ಅಪ್ಲಿಕೇಶನ್ ಹಾಕಕ್ಕೆ ಪರಿಗಣನೆಗೆ ಬರುವುದಿಲ್ಲ ಸ್ನೇಹಿತರೆ. ನೆನಪಿರ್ಲಿ, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಂಪ್ಲಾಯ್ಮೆಂಟ್ಗಂತಲೇ ತೆಗೆಸಿರ್ಬೇಕು. ಓಕೆ ರೀ. ನೆಕ್ಸ್ಟ್ ಬಲಿಜ ಮತ್ತು ಉಪಜಾತಿಗಳಾದ ಇಲ್ಲಿ ಉಪಜಾತಿಗಳು ಕೊಟ್ಟಾರ ಸ್ನೇಹಿತರೆ. ಈ ಕಾಸ್ಟ್ ಆಮೇಲೆ ಸಬ್ ಕಾಸ್ಟ್ಗಳೇನದಾವಲ್ರಿ, ಶಿಕ್ಷಣದ ಸಲುವಾಗಿ ಅಂತ 2A ಮೀಸಲಾತಿ ಇರುವಂಥದ್ದು. ಅಂದ್ರೆ ಇವರಿಗೆ 2A ಅಡಿಯಲ್ಲಿ ರಿಸರ್ವೇಶನ್ ನೀಡಲಾಗ್ತದ. ಇನ್ನು ಉದ್ಯೋಗಕ್ಕಾಗಿ ಅಂತ 3A ಯಲ್ಲಿ ಮೀಸಲಾತಿ ನೀಡಲಾಗ್ತದೆ. ಹಾಗಾಗಿ ಈ ಕ್ಯಾಟಗರಿ ಈ ಕಾಸ್ಟಿನ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಅಪ್ಲಿಕೇಶನ್ದೊಳಗೆ ನೀವು 3A ಮೀಸಲಾತಿಯೊಂದಿಗೆ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕ್ಯಾಟಗರಿ 2A 2B 3A 3Bಗೆ ಸೇರಿದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ. ಅವರು ಪತಿಯ ಹೆಸರಿನೊಂದಿಗೆ ಅಂದ್ರೆ ಗಂಡನ ಹೆಸರಿನೊಂದಿಗೆ ಜಾರಿಯಾಗಿರುವಂತ ಆದಾಯ ಪ್ರಮಾಣ ಪತ್ರವನ್ನ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ತೆಗೆಸಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ವಿಶೇಷ ಸೂಚನೆ, ಅಭ್ಯರ್ಥಿಗಳ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಮೇಲೆ ಅಪ್ಲಿಕೇಶನ್ ಜನರೇಟ್ ಆಗ್ತದೆ. ಈ ಅಪ್ಲಿಕೇಶನ್ ಆಮೇಲೆ
ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆಗೆ ನೀವು ಅಪ್ಲಿಕೇಶನ್ ಫೀ ತುಂಬಿರ್ತೀರಿ. ತುಂಬಿದ ಮೇಲೆ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿರ್ತದೆ. ಇವು ಎರಡನ್ನು ನೀವು ಪ್ರಿಂಟ್ ತೆಕ್ಕೊಂಡು ಈ ನೇಮಕಾತಿ ಹಂತ ಮುಗಿಯುವ ತನಕ ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಖಾಲಿ ಇರುವಂಥ ಫಾರ್ಮಸಿ ಆಫೀಸರ್ ಆಮೇಲೆ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.